ಬಂದು ಹೋಗಿದ್ರಿ, ಭೇಟಿಗೆ ಅವಕಾಶ ಸಿಕ್ಕಿರಲಿಲ್ಲ, ಮಾತಾಡಿ ಹೋಗಿದ್ರಿ ಅಂತ ಹೇಳಿದ್ರಿ. ಇವತ್ತೇನೋ ಭೇಟಿ ಆದ್ರ ಏನ್ ಹೇಳಿದ್ರು? ಸರ್ ನೆನೆ ವಕೀಲ ಅಭಿಮಾನಿಗಳ ಬಗ್ಗೆ ಮಾತಾಡೋದು. ಅದೇ ಇವಾಗ ಏನು ನಾವು ಡಿ ಬಾಸ್ ಅಣ್ಣನ ಏನು ಕೂಗ್ತಿದ್ವೋ ಅದೇ ವ್ಯಕ್ತಿತ್ವದ ವ್ಯಕ್ತಿನ ಇನ್ನು ನೋಡ್ತಾ ಇದ್ವಿ. ಆ ಅಭಿಮಾನಿಗಳು ಯಾರನ್ನೂ ಕುಟ್ಟುವಂಥ ಅವಶ್ಯಕತೆ ಇಲ್ಲ. ಇನ್ನು ಆ ಜೋಸಲ್ಲ ನಮ್ಮನ್ನ ಆಮೇಲೆ ಒಂದಂತ ಹೇಳೋಕೆ ಇಷ್ಟಪಡ್ತೀನಿ ಸರ್. ನಾನು ಹಲವಾರು ದಿನ ಹೇಳ್ಬೇಕು ಅಂದ್ಕೊಂಡಿದ್ದೆ. ಸುಮಾರು ಕಡೆ ಸುಮಾರು ರೀತಿ ನಮ್ಗೆ ಮಾತಾಡ್ತಿಲ್ಲ ಮಾತಾಡೋ ಸನ್ನಿವೇಶ ಅಲ್ಲ. ಆ್ಯಕ್ಚುಲಿ ಹಿಂಗೆ ಎಜುಕೇಟೆಡ್ ಜುಡಿಷಿಯಲ್ ಕಸ್ಟಡಿ ಕಾನೂನು ಪೊಲೀಸ್ ಇಲಾಖೆ ಮಾಡ್ತಾರೆ. ಸೊ ನಾವು ಮಾತಾಡಿದ್ರೆ ಏನೋ ಸಾಲ್ವ್ ಆಗೋದು ತಪ್ಪಾಗಿಲ್ಲದೆ ಇರಲಿ ಭಗವಂತನ ಗೊತ್ತು. ಏನು ಹೇಳ್ತೀನಿ ಅಂದರೆ ಮಾತಾಡೋ ಸಂದರ್ಭದಲ್ಲಿ ಮಾತಾಡಬೇಕು, ಎಲ್ಲ ಸಂದರ್ಭದಲ್ಲಿ ಮಾತಾಡೋಕ್ಕಾಗಲ್ಲ. ಬಟ್ ಒಂದೊಂದು ಇವತ್ತು ಎಲ್ಲ ಹಿಂದಿನೂ ಆಗಿರ್ಬೋದು, ಮುಂದಕ್ಕೂ ಆಗಿರ್ಬೋದು, ನಾಳೆನೂ ಆಗಿರ್ಬೋದು, ನಾನು ದರ್ಶನನ್ನ ನಮ್ಮ ಅಣ್ಣ ಅಂತ ಹೇಳ್ಕೊಳಕ್ಕೆ ಯಾವತ್ತೂ ಇಂಜರಿ ಇಲ್ಲ, ಹೆದರಿಕೆನೂ ಇಲ್ಲ ನನಗೆ. ಸೊ ನಾನೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ದಯವಿಟ್ಟು ಎಲ್ಲರೂ ಆರಾಮಾಗಿದೆ, ಚಾಮುಂಡೇಶ್ವರಿ ತಾಯಿ. ಸರ್ ಡಾಲಿ ಧನಂಜಯ ಅವರು ತಮ್ಮನಾಗಿ ನನಗೆ ದರ್ಶನ ತಪ್ಪು ಮಾಡಿದ ಶಿಕ್ಷೆ ಆಗಿದೆ. ಸೊ ಈಗ ಅದು ನ್ಯಾಯಾಲಯದಲ್ಲಿದೆ, ಕೋರ್ಟು ಏನು ಶಿಕ್ಷೆ ತಗೊಳ್ಳೋದು ಯಾರೂ ನೋಡಲಿಲ್ಲ. ಆ ಬಗ್ಗೆ ನೀವೇನು? ಯಾಕಂದರೆ ಖಂಡಿತ ಕಾನೂನು ಮುಂದೆ ಯಾರು ದೊಡ್ಡವರಲ್ಲ ಸರ್. ತಪ್ಪಾಗಿದ್ರೆ ಯಾರಿಗೆ ಅಲ್ಲಿ ಶಿಕ್ಷೆ ಹಾಗೆ ಆಗುತ್ತೆ. ಅಂದ್ರೆ ಸ್ಪೆಸಿಫಿಕ್ ಆಗಿ ಏನಾದ್ರು ಇವಾಗ ನಿಮಗೆ ಇನ್ಸಿಸ್ಟ್ ಮಾಡಿದ್ರ, ಅಂದ್ರೆ ಅಭಿಮಾನಿಗಳಿಗೆ ಏನಾದ್ರು ಹೇಳಿ ಅಂತ ಹೇಳಿದಾರ? ಅಥವಾ ಎಲ್ಲರಿಗೂ ಅದೇ ಆರಾಮಾಗಿರಕ್ಕೆ ಹೇಳಿ, ಎಲ್ಲರಿಗೂ ಆರಾಮಾಗಿರಿ, ನೀವು ಶೂಟಿಂಗ್ ಶುರು ಮಾಡ್ತಾರೆ, ಏನೋ ತಲೆ ಕೆಡ್ಸ್ಕೊಂಡ್ಬಿಡ್ತಾರೆ ಅಂತ ಆರಾಮಾಗಿ ಸಿನಿಮಾ ನೋಡೋದು, ಸಿನಿಮಾ ಶೂಟಿಂಗ್ ಮಾಡೋಕ್ಕೆ ಬರಕ್ಕೆ ಹೋಗ್ಬಿಡ್ರಿ ಮೇಲೆ ಇದು ಮಾಡ್ತಾರೆ. ಸರ್ ತಾವಿಬ್ರು ಕೂಡ ತುಂಬಾ ಕ್ಲೋಸ್ ಇದ್ದವರು, ಜೊತೆಗೆ ಒಟ್ಟಿಗೆ ಆಕ್ಟ್ ಮಾಡಿದವರು ಕೂಡ. ಈ ಒಂದು ಒಳಗಡೆ ಹೋದ ಸಂದರ್ಭದಲ್ಲಿ ಆ ಒಂದು ಬಾಂಧವ್ಯ ಏನಿತ್ತು ಅದ್ರ ಬಗ್ಗೆ ಬೇಜಾರು. ನಾವು ಅಲ್ಲಿ ನೋಡ್ತೀವಿ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಸೊ ಅದೊಂದು ಬೇಜಾರಿತ್ತು. ಬಟ್ ಏನಂತ ಖುಷಿಯಾಗಿದ್ದಾರೆ, ಆರಾಮಾಗಿದ್ದಾರೆ ಅಷ್ಟೇ. ಅಭಿಮಾನಿಗಳು ತುಂಬಾ ಜನ ಬಂದು ಇಲ್ಲ ಸರ್, ಅದನ್ನೆಲ್ಲ ಈ ಟೈಮಲ್ಲಿ ಮಾತಾಡೋ. ಥ್ಯಾಂಕ್ ಯು ಸರ್.